ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಈಗಾಗಲೇ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಕುರಿತಾಗಿ ಏನು ರಂಗ್ ಏರ್ತಾ ಇತ್ತು, ಆ ಕುರಿತಾಗಿ ಹಲವಾರು ರೀತಿಯಾದಂತ ಚರ್ಚೆಗಳನ್ನ ಉತ್ತರ ಕರ್ನಾಟಕದಲ್ಲಿ ಏನಾದ್ರೂ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾ ಬರ್ತಾ ಇರೋದು ಪಿಎಂ ಟಿವಿ ಕರ್ನಾಟಕದ ಬಗ್ಗೆ ತಮಗೆಲ್ಲ ಗೊತ್ತಿರೋ ವಿಚಾರ. ಆದ್ರೆ ಇಲೆಕ್ಷನ್ ಮುಗೀತು, ರಿಸಲ್ಟ್ ಬಂತು, ಎಲ್ಲಾನು ಮುಗಿದೋಯ್ತು. ಆದ್ರೆ ಪಿಎಂ ಟಿವಿ ಕರ್ನಾಟಕದಲ್ಲಿ ಏನೆಲ್ಲ ಪ್ರಸಾರ ಆಗಿತ್ತು, ಯಾವ ರೀತಿಯಾಗಿ ಪ್ರಸಾರ ಮಾಡಿದ್ವಿ ಅನ್ನೋದು ಕಾರಣಕ್ಕೆ 2 ನಿಮಿಷ ನಿಮ್ಮ ಮುಂದೆ ಮಾತನಾಡಕ್ ಬಂದಿದ್ದೀನಿ. ಸ್ನೇಹಿತರೆ, ತಾವುಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಮಾಧ್ಯಮ ಅನ್ನುವ ಜಗತ್ತಿನಲ್ಲಿ ಎಲ್ಲಾ ಒಂದೊಂದು ವಿಚಾರಗಳನ್ನ ತಮ್ಮ ಮುಂದೆ ನಾವು ವಿಸ್ತಾರವಾಗಿ ಇಡ್ತಾ ಬರ್ತಾ ಇದ್ದೀವಿ. ಏನು ಆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪರ ಆಗಿರ್ಬೋದು, ಅಥವಾ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ ಆಗಿರ್ಬೋದು, ಈ ಕುರಿತಾಗಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಾವು ಕೊಡ್ತಾ ಬರ್ತಾ ಇದ್ವಿ. ಕಾರಣ, ಯಾವ ಪಕ್ಷ ಯಾವ ರೀತಿಯಾಗಿ ಕೆಲಸ ಮಾಡಿತ್ತು, ಯಾವ ನಾಯಕರುಗಳು ಕೆಲಸ ಕಾರ್ಯದಿಂದ ಸಕ್ಸಸ್ ಆಗಿ ಬಂತು ಇವತ್ತು ಪಕ್ಷ ಅನ್ನೋದಾಗಿ, ಎಲ್ಲ ಒಂದು ಕಡೆ ಸೋತಿರುವ ಅಭ್ಯರ್ಥಿಗಳು ಎಲ್ಲಿ ಎಳೆಯುತ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಎಚ್ಚರ ವಹಿಸಿದ್ದೀವಿ. ಆಮೇಲೆ ಇದೇ ಅಭ್ಯರ್ಥಿ ಖಂಡಿತವಾಗಲೂ ಆಯ್ಕೆ ಆಗ್ತಾನ ಅನ್ನೋದು ಕುರಿತಾಗಿನೂ ಕೂಡ ಪಿಎಂ ಟಿವಿ ಕರ್ನಾಟಕ ಮುಂಚೆನೆ ತಿಳಿಸಿತ್ತು. ಇದು ಪಿಎಂ ಟಿವಿ ಕರ್ನಾಟಕದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಕೊಡ್ತಾ ಬರ್ತಾ. ಅರ್ಥ ಇಷ್ಟೇ, ನಾವು ನೇರವಾಗಿ ದಿಟ್ಟವಾಗಿ ಕೆಲವೊಂದು ಸುದ್ದಿಗಳನ್ನ ಕೊಟ್ಟಾಗ ಇವತ್ತು ಜನರ ಅಭಿಪ್ರಾಯದಿಂದ, ಪ್ರೀತಿ ವಿಶ್ವಾಸದಿಂದ, ತಮ್ಮೆಲ್ಲರ ಅಭಿಪ್ರಾಯದಿಂದ ಇವತ್ತು ಪಿಎಂ ಟಿವಿ ಕರ್ನಾಟಕ ಸಕ್ಸಸ್ ಆಗಿ ತಮ್ಮ ಮುಂದೆ ಬರ್ತಾ ಇದೆ. ಇದೇ ರೀತಿಯಾಗಿ ಕಾರಣಗಳನ್ನ ಎಂತ ವಿಚಾರವಾಗಲಿ, ಎಂತ ಅಧಿಕಾರಿ ವಿಚಾರಗಳಾಗಲಿ, ಭ್ರಷ್ಟತೆ ಆಗಲಿ, ಅಥವಾ ಯಾವುದೇ ರೈತನಿಗೆ ದಲಿತರಿಗೆ ತೊಂದರೆ ಆಗಲಿ, ನಾವು ಎಕ್ಸ್ಕ್ಲೂಸಿವ್ ಆಗಿ ನೇರ ಪಿಎಂ ಟಿವಿ ಕರ್ನಾಟಕದ ಮುಖಾಂತರ ನಾವು ನ್ಯಾಯವನ್ನ ಕೊಡಿಸ್ತಾ ಬರ್ತಾ ಇದ್ವಿ. ಸ್ನೇಹಿತರೆ, 2 ಉದಾಹರಣೆ ನಾನು ನಿಮಗಾಗಿ ಕೊಟ್ಟೆ. ನಾನು ಒಂದು ಬಾಗಲಕೋಟೆ ಉಪಚುನಾವಣೆ, ಇನ್ನೊಂದು ದಾವಣಗೆರೆ ಉಪಚುನಾವಣೆ. ಇದೇ ಅಭ್ಯರ್ಥಿ ಗೆಲ್ಲುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ನಮ್ಮ ಪಿಎಂ ಟಿವಿ ಕರ್ನಾಟಕದ ಹಿಂದಿರುವ ಸುದ್ದಿಗಳನ್ನ ನೋಡಿ ಖಂಡಿತವಾಗ್ಲು ನಿಮಗ್ ಗೊತ್ತಾಗುತ್ತೆ. ಕಾರಣ ಇಷ್ಟೇ ಸ್ನೇಹಿತರೆ, ಇವತ್ತು ನಿಸ್ವಾರ್ಥ ಸೇವೆ ಮಾಡ್ತಾ ಇರುವ ಪಿಎಂ ಟಿವಿ ಕರ್ನಾಟಕ ಇವತ್ತು ಯಾವುದೇ ಪಕ್ಷದ ಪರವಿಲ್ಲ, ಯಾವುದು ಧರ್ಮದ ಪರವಿಲ್ಲ, ಇವತ್ತು ವ್ಯಕ್ತಿಯ ಪರ ಇಲ್ಲ, ಯಾವ ಮಂತ್ರಿಯ ಪರ ಇಲ್ಲ ಅನ್ನೋದಕ್ಕೆ ಇದೊಂದು ಸೂಕ್ತವಾದ ಉದಾಹರಣೆ ಅಂತ ನಾವು ಹೇಳ್ತಾ ಇದ್ವಿ. ಯಾವುದೇ ರೀತಿಯಾದ ಆಮಿಷಕ್ಕೆ ಒಡ್ಡದೇನೆ, ಒಬ್ಬರದ ವೈಯಕ್ತಿಕವಾಗಿ ಪ್ರಚಾರ ಮಾಡದೇನೆ ಇವತ್ತು ರೈತರಿಗಾಗಿ, ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಇವತ್ತು ಪಿಎಂ ಟಿವಿ ಕರ್ನಾಟಕ ಹಗಲು ಇರುಳು ಇವತ್ತು ಬೈ ಇಲೆಕ್ಷನ್ ಕುರಿತಾಗಿ ನಾವು ಚರ್ಚೆಯನ್ನ ತಂದಿದ್ದೀವಿ ತಮ್ಮ ಮುಂದೆ. ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಅನ್ನೋದನ್ನು ಕೂಡ ಪಿಎಂ ಟಿವಿ ಕರ್ನಾಟಕದ ಅನಿಸಿಕೆ, ಅಭಿಪ್ರಾಯಗಳು ಏನಾದ್ರೂ ಪಿಎಂ ಟಿವಿ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟದಲ್ಲಿ ತಪ್ಪು ತಡಿಗಳು ಆಗಿದ್ರೆ ಕೂಡ ನಿಮ್ಮ ಮಾಧ್ಯಮ ಇದು, ನಿಮ್ಮ ಮಾಧ್ಯಮಕ್ಕೆ ಹೇಳುವ ಜವಾಬ್ದಾರಿ, ಹಕ್ಕು ನಿಮ್ಮದಾಗಿರುತ್ತೆ. ಹಾಗಾಗಿ ನಿಮ್ಮ ಅಭಿಪ್ರಾಯ, ಅನಿಸಿಕೆ ನಮ್ಮ ಮಾಧ್ಯಮದ ಬಗ್ಗೆ, ಜೊತೆಗೆ ಏನು ಉಪಚುನಾವಣೆ ಕುರಿತಾಗಿ ಅದರ ಸುದ್ದಿಯನ್ನ ಪ್ರಸಾರ ಮಾಡಿರೋದು ಕುರಿತಾಗಿ ನಮ್ಮ ಮಾಧ್ಯಮಕ್ಕೆ ಕಮಿಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಇದೇ ರೀತಿಯಾದಂತ ಸದ್ಯದಲ್ಲಿನೂ ಕೂಡ ಕತ್ತಲೆ ಬೆಳಕು ಕಾರ್ಯಕ್ರಮವನ್ನ ಸ್ಟಾಪ್ ಆಗಿತ್ತು. ಮತ್ತೆ ಕೂಡ ಈ ವಾರದಿಂದ ಅದನ್ನ ನಾವು ಪ್ರಾರಂಭ ಮಾಡುವ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಮತ್ತೆ ಒಂದು ವಿಶೇಷ ವ್ಯಕ್ತಿಯನ್ನ ತರ್ತೀವಿ. ಅಂತ ವಿಶೇಷ ವ್ಯಕ್ತಿ ಯಾರಾದ್ರೂ ನಿಮ್ಮೂರಲ್ಲಿ, ನಿಮ್ಮ ತಾಲೂಕಿನಲ್ಲಿ ಇದ್ರೆ ನಮ್ಮ ಪಿಎಂ ಟಿವಿ ಕರ್ನಾಟಕ ಕಮಿಟ್ ಮಾಡಿ ಅವರನ್ನೇ ಈ ವೇದಿಕೆಯಲ್ಲಿ ತರ್ತೀವಿ ಅಂತ ಹೇಳ್ತೀವಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್, ನಮಸ್ಕಾರ.